ನಟ ಪ್ರಥಮ್ ಮೇಲೆ ಹಲ್ಲೆಗೆ ಯತ್ನ ಪ್ರಕರಣದಲ್ಲಿ ರಕ್ಷಕ್ ಬುಲೆಟ್ ಹೆಸರು ಕೂಡ ಮುನ್ನೆಲೆಗೆ ಬಂದಿತ್ತು. ಈ ವಿಚಾರಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ರಕ್ಷಕ್. ದರ್ಶನ್ ಅಭಿಮಾನಿಗಳಿಂದ ನಟ ಪ್ರಥಮ್ಗೆ ಧಮಕಿ ವಿಚಾರ. ಗಲಾಟೆ ನಡೆದ ಸ್ಥಳದಲ್ಲಿದ್ದಂತಹ ಮತ್ತೊಬ್ಬ ನಟ ರಕ್ಷಕ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಧಮಕಿ ಹಾಕಿದ ಗ್ಯಾಂಗ್ ಜೊತೆಯಲ್ಲಿಯೇ ರಕ್ಷಕ್ ಕೂಡ ಇದ್ರು. ರಕ್ಷಕ್ ವಿರುದ್ಧ ನೇರ ಆರೋಪವನ್ನು ಮಾಡಿದ್ರು ನಟ ಪ್ರಥಮ್. ಪ್ರಥಮ್ ಆರೋಪಕ್ಕೆ ನಟ ರಕ್ಷಕ್ ರಿಯಾಕ್ಟ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಅಂತೇಳಿ ಬನ್ನಿ ನೋಡ್ಕೊಂಡು ಬರೋಣ. ಪಬ್ಲಿಕ್ ಟಿವಿ ಜೊತೆ ರಕ್ಷಕ್ ಇದ್ದಾರೆ, ನೇರವಾಗಿ ಮಾತನಾಡಿಸ್ತಾ ಹೋಗ್ತೇನೆ. ಈಗ ಪ್ರಥಮ್ ಅವ್ರಿಗೆ ಒಂದಿಷ್ಟು ಬೆದರಿಕೆಗಳು ಬಂದು, ಜೊತೆಗೆ ಅಲ್ಲಿ ಒಂದಿಷ್ಟು ಗಲಾಟೆಗಳು ಕೂಡ ಆದವು. ಅಲ್ಲಿ ನೀವು ಕೂಡ ಇದ್ರು ಅಂತ ಹೇಳ್ತಾ ಇದ್ರು. ಏನಾಯ್ತು ಆ್ಯಕ್ಚುಲಿ? ಒಂದು ಸೆಲೆಬ್ರಿಟಿ ಆದಮೇಲೆ ಒಂದು ಪೂಜೆ ಕರೀತಾರೆ, ಒಂದು ಓಪನಿಂಗ್ ಕರೀತಾರೆ, ಹೋಗಲೇಬೇಕು, ಸಹಜ. ಹೋಗಿದ್ದೀನಿ ನಾನು, ಇಲ್ಲ ಅಂತ ಹೇಳ್ತಿಲ್ಲ. ಆ ಜಾಗದಲ್ಲಿ ನಾನಿದ್ದೆ, ಸತ್ಯ. ಒಂದಷ್ಟು ಚಾನಲ್ಗಳಲ್ಲಿ ನಾನು ನೋಡಿದೆ. ನಾನು ಬೆದರಿಕೆ ಹಾಕ್ಸಿದ್ದೀನಿ, ನಾನು ಸುಪಾರಿ ಕೊಟ್ಟಿದ್ದೀನಿ. ಇಲ್ಲಿ ನಾನು ರೌಡಿಸಮ್ ಮಾಡೋಕ್ಕೆ ಬಂದಿಲ್ಲ, ಬೇರೆ ವ್ಯವಹಾರ ಮಾಡೋಕ್ಕೆ ಬಂದಿಲ್ಲ, ಬೇರೆ ಕೆಲಸ ಮಾಡೋಕ್ಕೆ ಬಂದಿಲ್ಲ. ನಿಯತ್ತಾಗೆ ಬೆಳಗ್ಗೆ ಇದ್ದರೆ ಪೂಜೆ ಮಾಡ್ತೀನಿ ಮನೇಲಿ, ಆಚೆ ಹೋಗ್ಬಿಟ್ಟು ನಿಯತ್ತಾಗಿ ಕೆಲಸ ಮಾಡ್ತೀನಿ, ಮೇಕಪ್ ಹಾಕ್ತೀನಿ. ಅದಕ್ಕೆ ಎಷ್ಟು ನಾನು ಪ್ರಾಮಿಸಿಂಗ್ ಹಂಗೆ ಮಾಡ್ಬೇಕು ಅದು ಮಾಡ್ತೀನಿ, ಅಷ್ಟೇ ನನ್ನ ಡ್ಯೂಟಿ ಇಲ್ಲಿ. ಇಲ್ಲಿ ನಾನು ಬೇರೆಯವ್ರಿಗೆ ದಾಳಿ ಮಾಡೋದಾಗಲಿ, ಧಮಕಿ ಹಾಕೋದಾಗಲಿ, ರೌಡಿಸಮ್ ಮಾಡೋದಾಗಲಿ, ಮತ್ತೇನೋ ವೆಪನ್ಸ್ ತೋರಿಸಿದ್ರು, ಮತ್ತೊಂದು ತೋರಿಸಿದ್ರು. ನನಗೂ ಇದಕ್ಕೆ ಸಂಬಂಧ ಇಲ್ದಿರೋ ವಿಚಾರ. ನನ್ನ ಕರೆದಿದ್ದು ಒಬ್ಬರು ಮಹೇಶ್ ಅಣ್ಣ ಅಂತ, ಅವ್ರದ್ದು ಒಂದು ದೇವಸ್ಥಾನಕ್ಕೆ ಹೋಗಿದ್ದು ನಾವು. ಆ ದೇವಸ್ಥಾನಕ್ಕೆ ಹೋಗಿದ್ದೆ, ಅವ್ರನ್ನೂ ಹೆಂಗೆ ಕರೆದಿದ್ರು, ನನ್ನ ಅದೇ ರೀತಿ ಕರೆದಿದ್ರು. ಹೋದೆ, ಊಟ ಮಾಡಿಕೊಂಡೆ, ನಾನು ಆಚೆ ಬಂದೆ. ಅಷ್ಟೇ ಮ್ಯಾಟ್ರ್ ನಡೆದಿರೋದು. ಅದಕ್ಕೆ ನನಗೆ ಸಂಬಂಧ ಇಲ್ಲ. ಇಲ್ಲಿ ರಕ್ಷಕ್ ಇದ್ದ ಅನ್ನೋದು ಒಂದು ಮ್ಯಾಟ್ರ್ ಇದೆ, ಗೊತ್ತಾ? ರಕ್ಷಕ್ ಇದ್ದ ಅನ್ನೋ ಒಂದು ಮ್ಯಾಟ್ರಿಗೋಸ್ಕರನೇ ಇಷ್ಟೆಲ್ಲ ಬರ್ತಿದೆ, ಇಷ್ಟೆಲ್ಲ ಆಗ್ತಿದೆ. ರಕ್ಷಕ ನೆರವಿಗೆ ಹೋಗ್ಲಿಲ್ವಾ? ಪ್ರಥಮ್ ನೆರವಿಗೆ ಅಲ್ಲೇನೋ ತುಂಬ ಬೆದರಿಕೆ ಹಾಕ್ತಾ ಇದ್ರು, ಜೊತೆಗೆ ಒಂದಿಷ್ಟು ವೆಪನ್ಸ್ಗಳಿಂದ ಹೆದರಿಸ್ತಾ ಇದ್ರಂತೆ. ರಕ್ಷಕ್ ಅಲ್ಲೇ ಇದ್ರು, ಬಟ್ ನೆರವಿಗೆ ಬರಲಿಲ್ಲ ಅನ್ನುವಂಥದ್ದು ಕೂಡ. ಹೋಗ್ಲಿಲ್ವಾ ನೀವು? ಏನು ಆಯಿತು, ಯಾಕೆ, ಹೇಗೆ, ಏನು ಕೇಳಲೇ ಇಲ್ವಾ ನೀವು? ಅಣ್ಣ, ಇಲ್ಲಿ ನಾನು ಮಾತಾಡಿದರೆ ಅದು ನನಗೆ ಸಂಬಂಧಪಡುತ್ತೆ. ನಾನು ಯಾವತ್ತು ಪ್ರಥಮಣ್ಣನ ಅಣ್ಣ ಅಂತ ಇವತ್ತು ಕರೆಯೋದು. ನಾನು ಅವರು ಫ್ಯಾಮಿಲಿ ಫ್ರೆಂಡ್ಸು. ನೈಟ್ 3 ಗಂಟೆ 2 ಗಂಟೆಗೆ ಫೋನ್ ಹಾಕ್ಬಿಟ್ಟು ಅಣ್ಣ ಹೊಟ್ಟೆ ಹಸಿತಿದೆ ಅಂತ ಹೇಳಿದಾಗ ಜೊತೆಗೆ ಊಟ ಮಾಡ್ಕೊಂಬರೋಂಥ ಫ್ರೆಂಡ್ಸು ನಾವಿಬ್ಬರು, ಒಂದು ಫ್ಯಾಮಿಲಿ ಫ್ರೆಂಡ್ಸು. ನನಗೆ ಬೇರೆಯವ್ರಿಗೆ ಪ್ರಾಬ್ಲಮ್ ಮಾಡಬೇಕು, ಇಲ್ಲ ಬೇರೆಯವ್ರಿಗೆ ಏನೋ ಮಾಡಬೇಕು, ಅದಕ್ಕೆ ನಾವಿಲ್ಲಿಗೆ ಬಂದಿಲ್ಲ. ಒಂದು ಕಲಾವಿದ್ರ ಮನೆಯಿಂದ ಬಂದಿದ್ದೀವಿ, ನಾವಿಲ್ಲಿ ಕೆಲಸ ಮಾಡೋಕ್ಕಂತ ಬಂದಿದ್ದೀವಿ, ಕೆಲಸ ಮಾತ್ರ ಮಾಡ್ತೀವಿ. ಅದು ಬಿಟ್ಟು ಹೂವಪ್ಪಗಳು ರಕ್ಷಕಿಗೆ ಇವತ್ತಿಂದ ಅಲ್ಲ ಕಾಂಟ್ರವರ್ಸಿ ಅನ್ನೋದು. ನಾನು ಯಾವಾಗ ಬೆಳಕಿಗೆ ಬಂದೆ, ನಾನು ಯಾವಾಗ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಅನಿಸ್ತು, ಆವಾಗಿಂದ ಒಂದೊಂದು ಕ್ರಿಯೇಟ್ ಆಗ್ತಾ ಬಂತು. ಇದನ್ನೆಲ್ಲ ಫೇಸ್ ಮಾಡೋಕ್ಕೆ ಇಲ್ಲಿ ಗಂಟ ಬಂದಿರೋದು. ಖಂಡಿತ ಇದನ್ನು ಫೇಸ್ ಮಾಡ್ತೀನಿ. ಇದರಲ್ಲಿ ನಂದೇನು ಪಾತ್ರ ಇಲ್ಲ. ಅದಕ್ಕೆ ನಾನು ಎಲ್ಲೇ ಕರೆದ್ರು, ಏನೇ ಹೇಳ್ಬೇಕಂತ ಹೇಳಿದ್ರು ಇರೋದು ಹೇಳ್ತೀನಿ ನಾನು ಅಷ್ಟೇ. ಈಗ ಅಲ್ಲಿ ಒಂದಿಷ್ಟು ನಟ ದರ್ಶನ್ ಹೆಸರನ್ನು ಹೇಳಿಕೊಂಡು ಬಾಸ್ ತಂಟೆಗೆ ಬಂದರೆ ಸರಿ ಇರೋದಿಲ್ಲ ಅಂತ ಹೇಳಿ ಹೆದರ್ಸೋದು, ಆ ಥರದ್ದೆಲ್ಲೋ ಕೂಡ ಆಗ್ತಾ ಇತ್ತು. ಅದನ್ನು ವಿರೋಧಿಸಬೇಕಾಗಿತ್ತು ಅಂತ ಹೇಳ್ತಾ ಇದ್ರು. ಅದ್ರ ಜೊತೆಗೆ ರಕ್ಷಕ್ ಮೇಲೆ ಪ್ರಥಮ್ಗೆ ಯಾವುದೇ ಕೋಪ ಇಲ್ಲ ಅಂತ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ನೆರವಿಗೆ ಬರಲಿಲ್ಲ, ಮಾತನಾಡಲಿಲ್ಲ ಅನ್ನುವಂಥದ್ದು ಅಷ್ಟೇ. ಇಫ್ ಇನ್ ಕೇಸ್ ತಪ್ಪೇನಾದರೂ ಮಾಡಿದರೂ ಕೂಡ ನನ್ನ ತಮ್ಮನಿದ್ದಂಗೆ ಅಥವಾ ನನ್ನ ಒಳ್ಳೆ ಸ್ನೇಹಿತ ಅಂತ ಹೇಳಿದ್ದಾರೆ ಪ್ರಥಮ್. ದೇವಸ್ಥಾನ ಮುಂದೆ ಆಗಿರೋದು ಅಣ್ಣ. ಆ ದೇವಸ್ಥಾನ ಮುಂದೆ ಯಾರ್ಯಾರಿದ್ರು ಅವ್ರನ್ನೆಲ್ಲ ಕರೆಸಿ ನಾನು ಆ ಜಾಗಕ್ಕೆ ಬರ್ತೀನಿ. ಅವರು ಒಂದು ಡಬ್ಬ ಕರ್ಪೂರ ಹಚ್ಚಲಿ, ನಾನು ಒಂದು ಡಬ್ಬ ಕರ್ಪೂರ ಹಚ್ತೀನಿ. ತಪ್ಪು ಮಾಡಿದರೆ ಆ ತಾಯಿ ನನ್ನ ನೋಡ್ಕೊಳ್ಳಿ. ನಾನೇನಾದ್ರು ಧಮಕಿ ಕೊಟ್ಟಿದ್ರೆ, ನಾನೇನಾದ್ರು ಅದಕ್ಕೆ ಎಂಟರ್ಟೈನ್ ಮಾಡಿದರೆ, ನಾನು ಅದಕ್ಕೆ ಎಂಕರೇಜ್ ಮಾಡಿದರೆ, ಆ ದೇವ್ರು ನನಗೆ ಶಿಕ್ಷೆ ಕೊಡಲಿ. ಕರ್ಮ ಅನ್ನೋದು ಯಾರ ಮನೆ ಬಾಗಿಲು ಬಿಡಲ್ಲ ಅಂತ ನಾನು ಹೇಳಿದ್ದೀನಿ ಪ್ರತಿ ಸರಿ. ನನ್ನ ಮನೆ ಬಾಗಿಲು ಬಿಡಲ್ಲ ಕರ್ಮ ಅನ್ನೋದು. ನಾನು ತಪ್ಪು ಮಾಡಿದ್ದೀನಿ. ಪ್ರಥಮಣ್ಣಂಗೆ ನಾನೇನಾದರೂ ಪ್ರಾಬ್ಲಮ್ ಮಾಡಬೇಕು ಅಂತ ಹೊಟ್ಟಿದ್ರೆ ಆ ದೇವ್ರು ನನಗೆ ಶಿಕ್ಷೆ ಕೊಡ್ತಾನೆ. ಆ ಶಿಕ್ಷೆ ತೊಗೊಳಕ್ಕೆ ನಾನು ರೆಡಿ. ತೊಂದರೆ ಇಲ್ಲ. ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಅಣ್ಣ. ಇಷ್ಟೇ ಹೇಳ ನಾನು ಮಾತು ಇಷ್ಟಪಡ್ತೀನಿ. ಈಗ ದರ್ಶನ್ಗೆ ಈಗ ಬಂದಿರೋ ಸಂಕಷ್ಟಗಳೇ ಸಾಕಾಗಿದೆ. ಅಂಥದ್ರಲ್ಲಿ ದರ್ಶನ್ ಹೆಸರಿನಲ್ಲಿ ಈಗ ಈ ರೀತಿಯ ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಒಂದು ಕಡೆ ಪ್ರಥಮ್ ಅವ್ರ ಫ್ಯಾನ್ಸ್ ಹಲ್ಲೆಗೆ ಬಂದರು, ಮುಂದಾದರು ಅಂಥೇಳಿ ಇದನ್ನು ನೋಡ್ತಾ ಇದ್ದದ್ದು ರಕ್ಷಕ್ ಯಾವ ಸಹಾಯಕ್ಕೂ ಬರಲಿಲ್ಲ ಅಂಥೇಳಿ ರಕ್ಷಕ್ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸ ಮಾಡ್ತಿದ್ದಾರೆ. ನೋಡೋಣ ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ಅಂಥೇಳಿ.